ಬೇಸಿಗೆ ರಜೆಯ ಸಮಯವಾಗಿತ್ತು ಮತ್ತು ಒಂದು ದಿನ ನನ್ನ ಪೋಷಕರು ಯಾವುದೋ ಕೆಲಸದ ನಿಮಿತ್ತ ಹೊರಗೆ ಹೋಗಿದ್ದರು. ನಾನು ಮನೆಯಲ್ಲಿ ಸಂಪೂರ್ಣವಾಗಿ ಒಬ್ಬಂಟಿಯಾಗಿದ್ದೆ. ನಮ್ಮ ಕಾಲೋನಿ ದೊಡ್ಡ ಬೆಟ್ಟದ ಮೇಲೆ ಸ್ವಲ್ಪ ನಿರ್ಜನವಾದ ಸ್ಥಳದಲ್ಲಿತ್ತು. ಅಲ್ಲಿ ಸಾಮಾನ್ಯವಾಗಿ ಯಾರೂ ಬಂದು ಹೋಗುತ್ತಿರಲಿಲ್ಲ. ನಾನು ಹಾಗೆಯೇ ಕುಳಿತು ಟಿವಿ ನೋಡುತ್ತಿದ್ದೆ. ಆಗ ಯಾರೋ ಬಾಗಿಲಿನ ಗಂಟೆ ಬಾರಿಸಿದರು. ನಾನು ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ, ಏಕೆಂದರೆ ಆ ಸಮಯದಲ್ಲಿ ಸಾಮಾನ್ಯವಾಗಿ ಯಾರೂ ಮನೆಗೆ ಬರುವುದಿಲ್ಲ. ನನ್ನ ಕುಟುಂಬದವರು ಇದ್ದರೆ ಅವರು ತಾವಾಗಿಯೇ ಬಾಗಿಲು ತೆರೆದು ಒಳಗೆ ಬರುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಎರಡನೇ ಬಾರಿಯೂ ಗಂಟೆ ಬಾರಿಸಿತು, ಆದರೆ ನಾನು ಗಮನಿಸಲಿಲ್ಲ. ಆದರೆ ಮೂರನೇ ಬಾರಿ ಗಂಟೆ ಕೇಳಿಸಿದಾಗ ನನಗೆ ಸ್ವಲ್ಪ ಅನುಮಾನವಾಯಿತು. ನನ್ನ ಮನೆಯ ಪ್ರವೇಶದ್ವಾರದಲ್ಲಿ ದೊಡ್ಡದಾದ ಮರದ ಬಾಗಿಲು ಮತ್ತು ಸುತ್ತಲೂ ಗೋಡೆಗಳಿದ್ದವು. ಆದ್ದರಿಂದ ನಾನು ಯಾವುದೇ ಕೋಣೆಯ ಕಿಟಕಿಯಿಂದ ನೋಡುವವರೆಗೂ ಹೊರಗೆ ನೋಡಲು ಯಾವುದೇ ದಾರಿಯಿರಲಿಲ್ಲ. ಹಾಗಾಗಿ ನಾನು ಯಾವುದೇ ಶಬ್ದ ಮಾಡದ ಹೊರತು ನಾನು ಒಳಗೆ ಇದ್ದೇನೆಯೋ ಇಲ್ಲವೋ ಎಂದು ಹೊರಗಿನವರಿಗೂ ತಿಳಿಯಲು ಸಾಧ್ಯವಿರಲಿಲ್ಲ. ಮೂರನೇ ಬಾರಿ ಗಂಟೆ ಬಾರಿಸಿದಾಗ ನಾನು ಬಾಗಿಲಿನ ಹಿಂದೆ ಹೋಗಿ ನಿಂತೆ, ಏಕೆಂದರೆ ಯಾವುದೇ ಸಾಮಾನ್ಯ ವ್ಯಕ್ತಿ 3 ಬಾರಿ ಗಂಟೆ ಬಾರಿಸಿದ ನಂತರ ಹೋಗಿಬಿಡುತ್ತಾನೆ. ಆದರೆ ಅದು ಯಾರೇ ಆಗಿದ್ದರೂ ಅವರು ಬಾಗಿಲನ್ನು ಬಡಿಯಲು ಪ್ರಾರಂಭಿಸಿದರು. ಇದರಿಂದ ನಾನು ತುಂಬಾ ಹೆದರಿಕೊಂಡೆ. ಆಗ ನನಗೆ ಒಬ್ಬ ವ್ಯಕ್ತಿಯ ಗಂಭೀರವಾದ ಧ್ವನಿ ಕೇಳಿಸಿತು. ನಾನು ಬಲ್ಲೆ, ನೀನು ಒಳಗೆ ಇದ್ದೀಯಾ, ಹೊರಗೆ ಬಾ. ಅವನ ಧ್ವನಿ ಕೇಳಿ ನನ್ನ ಹೃದಯ ಭಯದಿಂದ ಜೋರಾಗಿ ಬಡಿಯಲು ಪ್ರಾರಂಭಿಸಿತು. ಆ ವ್ಯಕ್ತಿಗೆ ನಾನು ಒಳಗೇ ಇದ್ದೇನೆಂದು ಹೇಗೆ ತಿಳಿಯಿತು ಎಂದು ನಾನು ಯೋಚಿಸುತ್ತಿದ್ದೆ. ಆದರೆ ಸ್ವಲ್ಪ ಹೊತ್ತಿನ ಮೌನದ ನಂತರ ಅವನು ಹೋದನು. ಆದರೂ ಬಾಗಿಲು ತೆರೆದು ಹೊರಗೆ ನೋಡುವ ಧೈರ್ಯ ನನಗಿರಲಿಲ್ಲ. ನಾನು ತಕ್ಷಣ ಅಮ್ಮ ಅಪ್ಪಗೆ ಫೋನ್ ಮಾಡಿ ಯಾರಾದರೂ ಮನೆಗೆ ಬರಲಿದ್ದಾರೆಯೇ ಎಂದು ಕೇಳಿದೆ. ಯಾರೂ ಮನೆಗೆ ಬರುವುದಿಲ್ಲ ಎಂದು ಅವರು ನಿರಾಕರಿಸಿದರು. ನಾನು ಸ್ವಲ್ಪ ಹೊತ್ತು ಆ ವ್ಯಕ್ತಿಯ ಬಗ್ಗೆ ಯೋಚಿಸಿದೆ, ಆದರೆ ನಂತರ ಟಿವಿ ನೋಡಲು ಪ್ರಾರಂಭಿಸಿದೆ. ಸುಮಾರು 2 ಗಂಟೆಗಳ ನಂತರ ಮತ್ತೆ ಡೋರ್ ಬೆಲ್ ರಿಂಗ್ ಆಯಿತು. ನಾನು ಮತ್ತೆ ಎಚ್ಚರಗೊಂಡೆ. ಈ ಬಾರಿ ನಾನು ಎದ್ದು ಟಿವಿಯ ವಾಲ್ಯೂಮ್ ಅನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿದೆ. ನಾನು ಪಿಯಾನೋ ಕೋಣೆಯ ಕಡೆಗೆ ಹೋದೆ ಮತ್ತು ಕಿಟಕಿಯಿಂದ ಹೊರಗೆ ನೋಡಲು ಪ್ರಾರಂಭಿಸಿದೆ. ಹೊರಗೆ ಯಾರೂ ಇದ್ದಾರೆಂದು ನೋಡಿದೆ. ಬಾಗಿಲಿನ ಮುಂದೆ ವಿಚಿತ್ರವಾಗಿ ಕಾಣುವ ಮಹಿಳೆಯೊಬ್ಬಳು ನಿಂತಿದ್ದಳು. ಅವಳು ಕಪ್ಪು ಬಟ್ಟೆಗಳನ್ನು ಧರಿಸಿದ್ದಳು, ಕಪ್ಪು ಹಿಮ್ಮಡಿಯ ಬೂಟುಗಳು, ಕಪ್ಪು ಗೌನು ಮತ್ತು ದೊಡ್ಡ ಕಪ್ಪು ಟೋಪಿ. ಅವಳ ಕೂದಲು ಗಾಢ ಕಂದು ಬಣ್ಣದ್ದಾಗಿತ್ತು ಮತ್ತು ಅವಳ ಮುಖ ಅವಳ ಎತ್ತರದಿಂದ ನೇತಾಡುತ್ತಿರುವಂತೆ ಕಾಣುತ್ತಿತ್ತು. ಆದರೆ ಅತ್ಯಂತ ಭಯಾನಕವಾದ ವಿಷಯವೆಂದರೆ ಅವಳ ಹೊಳೆಯುವ ಕೆಂಪು ಕೋಟ್ ಮತ್ತು ಅವಳ ಭಯಾನಕ ನಗು. ಅವಳೊಂದಿಗೆ ಎತ್ತರದ ವ್ಯಕ್ತಿಯೊಬ್ಬನೂ ನಿಂತಿದ್ದನು. ಅವನು ಕಪ್ಪು ಬಣ್ಣದ ಸೂಟ್ ಧರಿಸಿದ್ದನು. ಅವನ ಮುಖದಲ್ಲಿ ಭಯಾನಕ ಗಾಂಭೀರ್ಯವಿತ್ತು. ಆದರೆ ಆ ವ್ಯಕ್ತಿಯನ್ನು ನೋಡಿ ನನಗೆ ಅಷ್ಟು ಭಯವಾಗಲಿಲ್ಲ. ಆ ಮಹಿಳೆಯನ್ನೂ ನೋಡಿ ಎಷ್ಟು ಭಯವಾಯಿತೋ ಅಷ್ಟು. ಅವಳು ನನ್ನ ಬಾಗಿಲಿನ ಮುಂದೆ ನಿಂತು ನಗುತ್ತಿದ್ದಳು, ಭಯಾನಕ ನಗುವಿನೊಂದಿಗೆ. ನಾನು ಸ್ವಲ್ಪ ಹೊತ್ತು ಕಿಟಕಿಯಿಂದ ಅವರನ್ನು ನೋಡುತ್ತಾ ಇದ್ದೆ. ನಾನು ಬಾಗಿಲು ತೆರೆಯದಿದ್ದಾಗ ಅವರು ನಿಧಾನವಾಗಿ ಹಿಂತಿರುಗಲು ಪ್ರಾರಂಭಿಸಿದರು. ಆ ವ್ಯಕ್ತಿಯು ಆ ಮಹಿಳೆಯ ಹಿಂದೆ ನಡೆದನು. ಆ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ಅನೇಕ ದಿನಗಳವರೆಗೆ ಆ ಮಹಿಳೆ ನನ್ನ ಕಿಟಕಿಯ ಬಳಿ ನಿಂತು ನನ್ನನ್ನು ದಿಟ್ಟಿಸುತ್ತಿದ್ದಾಳೆ ಎಂದು ನನಗೆ ಅನಿಸುತ್ತಿತ್ತು. ಅವರು ಯಾರು ಎಂದು ನನಗೆ ಇಂದಿಗೂ ತಿಳಿದಿಲ್ಲ. ಮೊದಲು ಗಂಟೆ ಬಾರಿಸಿದವರು ಅವರೇ ಆಗಿದ್ದರೆ ನಿಮಗೆ ಏನು ಅನಿಸುತ್ತದೆ? ಅವರು ಯಾರು? ಕಾಮೆಂಟ್ನಲ್ಲಿ ಖಂಡಿತ ಬರೆಯಿರಿ.